ಆಕಾಶವಾಣಿ ಮೈಸೂರು ಸಂಸ್ಥಾನದ ಕಲಾ ಪರಂಪರೆ ವಿಶೇಷ ಕಾರ್ಯಕ್ರಮ ಸರಣಿ. ಸಾಹಿತ್ಯ ಡಾಕ್ಟರ್ ಜ್ಯೋತಿ ಶಂಕರ್. ಮೈಸೂರು ಸಂಸ್ಥಾನ ಮತ್ತು ಸಂಗೀತಕ್ಕಿರುವ ಪರಿಕಲ್ಪನೆ ಹಾಗೂ ಪ್ರಸ್ತುತಿ ಎಚ್ ಎಲ್ ಶಿವಶಂಕರ ಸ್ವಾಮಿ. ಮೈಸೂರು ಸಂಸ್ಥಾನಕ್ಕೂ ಸಂಗೀತಕ್ಕೂ ಬಿಡಿಸಲಾರದ ನಂಟು. ಸಂಗೀತಕ್ಕೆ ಅವರಿತ್ತ ಪ್ರೋತ್ಸಾಹ ಅಪರಿಮಿತವಾದದ್ದು. ರಣಧೀರ ಕಂಠೀರವ ನರಸರಾಜ ಒಡೆಯರು ಸಂಗೀತ ಸಾಹಿತ್ಯ ಶಾಸ್ತ್ರ ವಿಶಾರದ ಎನ್ನುವ ಬಿರುದು ಪಡೆದಿದ್ದರು. ಅವರ ಆಸ್ಥಾನದಲ್ಲಿಯೇ ಇದ್ದ ಕವಿ ಗೋವಿಂದ ವೈದ್ಯ ಈ ಮಾಹಿತಿಗಳನ್ನು ಕಂಠೀರವ ನರಸರಾಜ ವಿಜಯ ಕಾವ್ಯದಲ್ಲಿಯೇ ಉಲ್ಲೇಖಿಸಿದ್ದಾನೆ. ತುಂಬುರಾದಿಗಳಂತೆ ಗಾನವ ಪಾಡುವ ತುಂಬಿದ ವಿದ್ವಾಂಸರುಗಳು ಇಂಬಾಗಿ ಘನ ಕೃತಿಗಳ ಪಾಡಿ ಸಭೆಗೆ ಆಡಂಬರಗೊಳಿಸಿದರಾಗ ಸುಲಲಿತ ಲಕ್ಷ್ಯ ಲಕ್ಷಣ ಕಾವ್ಯ ನಾಟಕ ಅಲಂಕಾರ ಶೋಭಿತದೆ ಬಲು ಪದ್ಯ ಪದ ಕೃತಿ ಬಂಧವ ನುಡಿಸುತ್ತ ಸಲೆ ಜಾಣ ಕವಿಗಳು ಒಪ್ಪಿದರು. ಚಿಕ್ಕದೇವರಾಜ ಒಡೆಯರು ಸ್ವತಃ ವೀಣಾವಾದನದಲ್ಲಿ ಅಪ್ರತಿಮ ವಿದ್ವಾಂಸರಾಗಿದ್ದರು ಮತ್ತು ಮೈಸೂರು ಸಂಸ್ಥಾನದ ಅರಸರುಗಳಲ್ಲಿ ಪ್ರಪ್ರಥಮ ವಾಗ್ಗೇಯಕಾರರು ಆಗಿದ್ದಾರೆ. ವೀಣೆ ಅವರಿಗೆ ಅತ್ಯಂತ ಪ್ರಿಯವಾಗಿತ್ತು. ವೀಣೆಯ ವಾದಿಪ ವಿದ್ವಾಂಸರುಗಳು ಜಾಣತನದೆ ವೀಣೆ ವಿಡಿದು ವಾಣಿಯು ಪ್ರತ್ಯೇಕದೆ ಪಾಡುವಂತಾಗ ಅಕ್ಷೋಣಿಪನನು ಮೆಚ್ಚಿಸಿದರು. ಆಸ್ಥಾನದಲ್ಲಿ ಅನೇಕ ವೀಣಾ ವಿದ್ವಾಂಸರು ಇದ್ದದ್ದು ವಿಶೇಷವೇ ಸರಿ. ಇದಲ್ಲದೆ ಚಿಕ್ಕದೇವರಾಜ ಒಡೆಯರು ಜಯದೇವ ಕವಿಯ ಮಾದರಿಯನ್ನೇ ಅನುಸರಿಸಿ ಕನ್ನಡದಲ್ಲಿ ಗೀತ ಗೋಪಾಲ ಎನ್ನುವ ಕೃತಿಯನ್ನು ರಚಿಸಿದ್ದು ಸುಮಾರು 83 ಹಾಡುಗಳು ಕಂಡುಬರುತ್ತವೆ. ಇವರ ಆಸ್ಥಾನದಲ್ಲಿಯೇ ತಿರುಮಲಾರ್ಯ, ವೈಕುಂಠದಾಸರು, ಸಂಚಿಯ ಹೊನ್ನಮ್ಮ ಮೊದಲಾದವರು ಇದ್ದರು. ಚಿಕ್ಕದೇವರಾಜ ಮತ್ತು ಅವರ ಪುತ್ರ ಎರಡನೆಯ ಕಂಠೀರವ ನರಸರಾಜ ಒಡೆಯರು ಯಕ್ಷಗಾನಕ್ಕೆ ಪ್ರಾಶಸ್ತ್ಯವನ್ನು ನೀಡಿದವರು. ಗಜಮುಖದವಗೆ ಗಣಪಗೆ ಚಲುವ ತ್ರಿಜಗ ವಂದಿತನಿಗಾರತಿ ಎತ್ತಿರೆ ಆರತಿ ಎತ್ತಿರೆ ಆರತಿ ಬೆಳಗಿರೆ
ಗಜಮುಖದ ಬಗೆ ಗಣಪಗೆ ಸಕ್ಕರೆ ಕೆನೆ ಹಾಲು ಅಪ್ಪ ಕಜ್ಜಾಯವೋ ಮತ್ತೆ ಕದಳಿ ಮಾವು ಸವಿ ಪಾಯಸ ಪಕ್ಕನೆ ಸುಂಡಿಲೊಳ್ ಸೆಳೆದು ಭಕ್ಷಿಸುವಂತೆ ಮುಖಣ್ಣ ಸುತನಿಗಾರತಿ ಎತ್ತಿರೇ. 6ನೆಯ ಚಾಮರಾಜ ಒಡೆಯರು ವೈಣಿಕರಾಗಿದ್ದವರು. 2ನೆಯ ಕೃಷ್ಣರಾಜ ಒಡೆಯರ ಆಸ್ಥಾನದಲ್ಲಿದ್ದ ಕಡಲೆಯ ನಂಜರಾಜ ಗೇಯ ಪ್ರಬಂಧವಾದ ಗೀತಗಂಗಾಧರ ಅಥವಾ ಸಂಗೀತ ಗಂಗಾಧರವನ್ನು ರಚಿಸಿದ್ದಾನೆ. ಇದು ಕೂಡ ಅಷ್ಟಪದಿಯ ಮಾದರಿಯಲ್ಲಿದ್ದರೂ ಇಲ್ಲಿ ಶಿವ ಪಾರ್ವತಿಯರು ನಾಯಕ ನಾಯಕಿಯರಾಗಿದ್ದಾರೆ. 63ರ ತ್ರಿವಿಧಿ ಮತ್ತು 63ರ ಗಾನಾದೀಶ್ವರರನ್ನು ಕುರಿತು ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಪೊಡಮಡುವೆ ನಾನವರ ಪೊಗಳ್ದು ಸಂತಸವಡುವೆ ಮೃಡನೊಲಿಸಿದರು 63 ಭಕ್ತರಿಗೆ ಆನು ಪೊಡಮಡುವೆ ಮನದಣಿಯಲು ಧರಣಿಯೊಳು ಸಾಕ್ಷಾನ್ ಮಹೇಶನೋವನೆಂದು ಪಿರಿಯರೆಲ್ಲರೂ ತನ್ನ ಕೊಂಡಾಡುತ್ತಿರೆ ಶೈವ ದರುಶನವನ್ನುದ್ಧರಿಸಿ ಪರಶಿವನೊಲ್ಮೆಯಂ ಸ್ಥಿರಕೀರ್ತಿ ಒಡೆದು ರಾಜಿಸುವ ಸೌಂದರರ ಅಡಿಗೆ. ಹರಿಹರ ಸಮನ್ವಯವನ್ನ ಮೈಸೂರು ಸಂಸ್ಥಾನದಲ್ಲಿ ನಾವು ಈ ಮಾದರಿಯಲ್ಲಿ ಕಾಣಬಹುದಾಗಿದೆ. विनायकादि सहितं राघवर्धिनि तोषितं श्रीविद्यार्चितं मृत्युञ्जयं भावयेऽहं सदा मृगण्डु मुनिसुतप्राणसंरक्षकं मृत्युञ्जयं ಮುಮ್ಮಡಿ ಕೃಷ್ಣರಾಜ ಒಡೆಯರು ಅಭಿನವ ಭೋಜರೆಂದೇ ಖ್ಯಾತರು. ಜಗನ್ಮೋಹನ ಅರಮನೆಯನ್ನು ನಿರ್ಮಾಣ ಮಾಡಿ ಸಾಂಸ್ಕೃತಿಕ ಕಲಾ ಪ್ರದರ್ಶನದ ಕೇಂದ್ರವಾಗಿ ಮಾಡಿದರು. ವೀಣಾ ವೆಂಕಟಸುಬ್ಬಯ್ಯನವರಿಂದ ವೀಣೆಯನ್ನು ಅಭ್ಯಾಸ ಮಾಡಿ ಚಾಮುಂಡೇಶ್ವರಿ ಎನ್ನುವ ಅಂಕಿತದಲ್ಲಿ ವೈರಾಗ್ಯಪರ ಜಾವಳಿಗಳನ್ನು ರಚನೆ ಮಾಡಿದ್ದಾರೆ. ಅಲವಾನಂತ ವರ್ಣಿಂತುನೆ ಅಲವಾನಂತ ವರ್ಣಿಂತುನೆ ಅಲವಾನಂತ ವರ್ಣಿಂತುನೆ ಅಲವಾನಂತ ವರ್ಣಿಂತುನೆ ಚಲಿನೇಳು ಸಗಿಂತುನೆ ಅಲವಾನಂತ ವರ್ಣಿಂತುನೆ ಚಲಿನೇ ಮುಮ್ಮಡಿಯವರ ಸಾರ ಸಂಗ್ರಹ ಭರತ ನೃತ್ಯ ಕೃತಿಯಾದರೂ ನಾದ, ತಾಳ, ಸ್ವರ, ಶ್ರುತಿ ಭೇದಗಳನ್ನು ವಿವರಿಸಿದ್ದಾರೆ. ಸಂಸ್ಕೃತದ ಕೃತಿ ಶ್ರೀತತ್ವನಿಧಿ ಕನ್ನಡ ಲಿಪಿಯಲ್ಲಿದ್ದು ರಾಗ ಧ್ಯಾನ ಶ್ಲೋಕಗಳೂ ಇದ್ದು 36 ರಾಗಗಳನ್ನು ರಾಗಮಾಲಾ ಚಿತ್ರಕ್ಕಾಗಿ ಆಯ್ಕೆ ಮಾಡಲಾಗಿದೆ. ಶಿವಶಕ್ತಿ ಸಮಯೋಗಾತ್ ರಾಗಾಣಂ ಸಂಭವೋ ಭವೇತ್ ಶಿವಾದಭೂತ್ ಗಿರಿಜಾ ಮುಖಾಲಾಸ್ಯೆ ನಟ್ಟನಾರಾಯಣೋ ಭವತ್. ನಾಲ್ವಡಿ ಕೃಷ್ಣರಾಜ ಒಡೆಯರವರು ಕರ್ನಾಟಕ ಸಂಗೀತ, ಹಿಂದೂಸ್ಥಾನಿ ಸಂಗೀತ ಮತ್ತು ಪಾಶ್ಚಿಮಾತ್ಯ ಸಂಗೀತದಲ್ಲಿಯೂ ಪರಿಣತಿ ಹೊಂದಿದ್ದರು.
ಗಾಯನವಲ್ಲದೆ ವೀಣೆ, ಪಿಟೀಲು, ಮೃದಂಗ, ನಾಗಸ್ವರ, ಸಿತಾರ್ ಮತ್ತು ಸ್ಯಾಕ್ಸೋಫೋನ್ಗಳನ್ನು ನುಡಿಸಬಲ್ಲವರಾಗಿದ್ದರು. ತಾವೇ ವಾಗ್ಗೇಯಕಾರರಾಗಿ ಕೃತಿ ರಚನೆಯನ್ನು ಮಾಡಿ ಸಾಂಸ್ಕೃತಿಕ ಕ್ಷೇತ್ರಕ್ಕೂ ಪೂರ್ಣ ಪ್ರಮಾಣದ ಪ್ರೋತ್ಸಾಹವನ್ನು ನೀಡಿದರು. ಜಯಚಾಮರಾಜ ಒಡೆಯರು ವಾಗ್ಗೇಯಕಾರರು. ಅವರು ಶ್ರೀವಿದ್ಯಾ ಉಪಾಸಕರೂ ಆಗಿದ್ದರು. ದತ್ತಾತ್ರೇಯ ಮಾರ್ಗ ಮತ್ತು ಧ್ಯೇಯ ಭಾರತೀಯ ಸಂಸ್ಕೃತಿಯನ್ನು ಕುರಿತ ರಚನೆಗಳು ಅದ್ವಿತೀಯವಾದದ್ದು. 94 ಸಂಗೀತ ಕೃತಿಗಳನ್ನು ರಚನೆ ಮಾಡಿರುವುದಲ್ಲದೆ ಅವರೇ ಜಯಸಂವರ್ಧಿನಿ, ಸುರನಂದಿನಿ, ಭೂಪಾಲ ಪಂಚಮದಂತಹ ಹೊಸ ರಾಗಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಧನುಜಮದಭಂಜನೀಂ ಧನಧಾನ್ಯ ಸೌಭಾಗ್ಯದಾಯಿನೀಂ ಧರ್ಮ ಸಂಸ್ಥಾಪಿನೀಂ ಧನುಜಮದಭಂಜನೀಂ ಧನಧಾನ್ಯ ಸೌಭಾಗ್ಯದಾಯಿನೀಂ ಧರ್ಮ ಸಂಸ್ಥಾಪಿನೀಂ ದುರ್ಗಾಮಾದ್ಯಂತಾಂ ಶ್ರೀವಿದ್ಯಾಂ ಧರಣಿಪಾಲನರತಾಂ ಮತಿರ್ನಃ ಪ್ರಚೋದಯಾತ್ ಸರಿತಾಂ ಚಿಂತಯಾಮಿ ಜಗದೋನಾಂ ಚಾಮುಂಡಾಂ ಚಿತ್ತರಂಜನ ಚಿರಕಾಂತಿ ಚಿತ್ರಭಾಂ ಚಿಂತಯಾಮಿ ಜಗದವ್ವ. ಮೈಸೂರು ಸಂಸ್ಥಾನದ ಅರಸರು ತಾವೇ ಕಲಾವಿದರಾಗಿ ಆಸ್ಥಾನದ ವಿದ್ವಾಂಸರನ್ನು ಇತರ ಕಲಾವಿದರನ್ನು ಗೌರವಿಸಿ ನಡೆಸಿರುವ ಕಾರ್ಯಗಳು ಅನುಪಮವಾದದ್ದು ಮತ್ತು ಸದಾ ಸ್ಮರಣೀಯವಾದಂಥವಾಗಿವೆ. ಮೈಸೂರು ಸಂಸ್ಥಾನದ ಕಲಾ ಪರಂಪರೆ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಾಹಿತ್ಯ ಹಾಗೂ ನಿರೂಪಣೆ ಡಾಕ್ಟರ್ ಜ್ಯೋತಿಶಂಕರ್. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ಎಚ್ಎಲ್ ಶಿವಶಂಕರ ಸ್ವಾಮಿ. ನಿರ್ಮಾಣ ನೆರವು ಜಿಎನ್ ಮಂಜುನಾಥ್ ಹಾಗೂ ಎಸ್ ಲಕ್ಷ್ಮೀನಾರಾಯಣ. ನಿರ್ವಹಣೆ ಎನ್ ಕೇಶವಮೂರ್ತಿ ಹಾಗೂ ಟಿವಿ ವಿದ್ಯಾಶಂಕರ್.